ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಂಪೋಸಿಟ್ ಸಪ್ಲೈ ಮಿಕ್ಸ್ಡ್ ಸಪ್ಲೈಯಲ್ಲಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಫೋರ್ತ್ ಒಂದು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಮಿಸ್ಟರ್ ಗುರುದತ್ ಅನ್ನೋರು ಒಂದು ದೀಪಾವಳಿ ಗಿಫ್ಟ್ ಬಾಕ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದೀಪಾವಳಿ ಗಿಫ್ಟ್ ಬಾಕ್ಸ್ನಲ್ಲಿ ಕ್ಯಾನ್ಡ್ ಫುಡ್ಸ್ ಇದೆ, ದೆನ್ ಸ್ವೀಟ್ಸ್ ಇದೆ, ಚಾಕ್ಲೇಟ್ಸ್ ಇದೆ, ಕೇಕ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ದೆನ್ ಡ್ರಿಂಕ್ಸ್ ಇದೆ, ಫ್ರೂಟ್ ಜ್ಯೂಸಸ್ ಇದೆ. ಪ್ರೈಸ್ ಎಷ್ಟು ಅಂತಂದರೆ 5000 rupees. ನೀವೇನು ಫೈಂಡ್ ಔಟ್ ಮಾಡಬೇಕು? ನೇಚರ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡಬೇಕು, ದೆನ್ GST ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ನೀವೇನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಕಾಂಪೋಸಿಟ್ ಸಪ್ಲೈನ ಮಿಕ್ಸ್ಡ್ ಸಪ್ಲೈನ ಅಂತ. ಅದು ಹೇಗೆ ಗೊತ್ತಾಗುತ್ತೆ? ಸೊ ಇಲ್ಲಿ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ? ಗಿಫ್ಟ್ ಬಾಕ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಗಿಫ್ಟ್ ಬಾಕ್ಸ್ನಲ್ಲಿ ಏನೇನಿದೆ ಅನ್ನೋದು ಕಾಂಪೋಸಿಟ್ ಸಪ್ಲೈನ ಮಿಕ್ಸ್ಡ್ ಸಪ್ಲೈನ ಡಿಸೈಡ್ ಮಾಡುತ್ತೆ. ಆ ಗಿಫ್ಟ್ ಬಾಕ್ಸ್ನಲ್ಲಿ ಕ್ಯಾನ್ಡ್ ಫುಡ್ ಇದೆ, ಸ್ವೀಟ್ಸ್ ಇದೆ, ಚಾಕ್ಲೇಟ್ಸ್ ಇದೆ, ಕೇಕ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಎಲ್ಲ ಬೇರೆ ಬೇರೆ ಐಟಮ್ಸ್. ಅವೆಲ್ಲದನ್ನು ಬಂಡಲ್ ಮಾಡಿ ಗಿಫ್ಟ್ ಬಾಕ್ಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲದನ್ನು ಸಪ್ರೇಟ್ ಮಾಡಿದ್ರು ಕೂಡ ಸೇಲ್ ಮಾಡ್ಬೋದು. ಚಾಕ್ಲೇಟನ್ನು ಸಪ್ರೇಟಾಗಿ ಸೇಲ್ ಮಾಡ್ಬೋದು, ಕೇಕನ್ನು ಸಪ್ರೇಟಾಗಿ ಸೇಲ್ ಮಾಡ್ಬೋದು, ಡ್ರೈ ಫ್ರೂಟ್ಸನ್ನು ಸಪ್ರೇಟಾಗಿ ಸೇಲ್ ಮಾಡ್ಬೋದು. ಸಪ್ರೇಟಾಗಿ ಸೇಲ್ ಮಾಡಲಿಕ್ಕಾದರೆ ಮಿಕ್ಸ್ಡ್ ಸಪ್ಲೈ. ಸೊ ನಾವಿಲ್ಲಿ ಫಸ್ಟು ನೇಚರ್ ಆಫ್ ಸಪ್ಲೈ ಬರ್ಕೊಳ್ಬೇಕು. GST ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಮಿಕ್ಸ್ಡ್ ಸಪ್ಲೈ. ಸೊ ಫಸ್ಟು ನಾವು ವ್ಯಾಲ್ಯೂ ಆಫ್ ದಿ ಐಟಮ್ ಏನು ತಗೊಳ್ತಾ ಇದ್ದಾರೆ? ಗಿಫ್ಟ್ ಬಾಕ್ಸ್ ತಗೊಳ್ತಾ ಇದ್ದಾರೆ. ವ್ಯಾಲ್ಯೂ ಆಫ್ ದಿ ಗಿಫ್ಟ್ ಬಾಕ್ಸನ್ನು ಬರ್ಕೊಳ್ಬೇಕು. ವ್ಯಾಲ್ಯೂ ಆಫ್ ದಿ ಗಿಫ್ಟ್ ಬಾಕ್ಸ್. ಸೊ ವ್ಯಾಲ್ಯೂ ಆಫ್ ದಿ ಗಿಫ್ಟ್ ಬಾಕ್ಸ್ ಎಷ್ಟಿದೆ? ಎಷ್ಟಕ್ಕೆ ಗಿಫ್ಟ್ ಬಾಕ್ಸನ್ನು ತಗೊಳ್ತಾ ಇದ್ದಾರೆ ಅಂತಂದರೆ 5000 rupeesಗೆ ಗಿಫ್ಟ್ ಬಾಕ್ಸನ್ನು ತಗೊಳ್ತಾ ಇದ್ದಾರೆ. ಕ್ವಶನಲ್ಲಿ ಗ್ರಾಸ್ ಅಂತ ಕೊಟ್ಟಿರೋದ್ರಿಂದ GSTಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ GST ರೇಟ್ ಯಾವ್ದು ಕನ್ಸಿಡರ್ ಮಾಡಬೇಕು ಅಂತಂದರೆ GST ಲಯಬಿಲಿಟಿ. ಸೊ ಯಾವುದು ಹೈಯೆಸ್ಟ್ ಪರ್ಸೆಂಟೇಜ್ ಇದೆ ನೋಡಿ? ಫುಡ್ಡಿಗೆ 18% ಇದೆ, ಸ್ವೀಟಿಗೆ 18% ಇದೆ, ಚಾಕ್ಲೇಟಿಗೆ 18 ಇದೆ, ಕೇಕಿಗೆ 18 ಇದೆ, ಡ್ರೈ ಫ್ರೂಟ್ಸಿಗೆ 12 ಇದೆ, ದೆನ್ ಡ್ರಿಂಕಿಗೆ 28% ಇದೆ, ದೆನ್ ಫ್ರೂಟ್ ಜ್ಯೂಸಿಗೆ 18% ಇದೆ. ಇವಿಷ್ಟರಲ್ಲಿ ಹೈಯೆಸ್ಟ್ ಇರೋದು ಯಾವುದು? 28%. ಮಿಕ್ಸ್ಡ್ ಸಪ್ಲೈಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಯಾವುದು ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೋ ಆ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಪರ್ಸೆಂಟೇಜ್ 28%. ಐಟಮಿನ ವ್ಯಾಲ್ಯೂ ಆಫ್ ದಿ ಗಿಫ್ಟ್ ಬಾಕ್ಸ್ ಎಷ್ಟಿದೆ? 5000 ಇದೆ. 5000 ಇಂಟು 28% ಮಾಡಿದಾಗ ಬರುವಂಥ ಆನ್ಸರ್ 1400 ಬರುತ್ತೆ. ಸೊ ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರು? ಡಿಟರ್ಮೈನ್ ದ ನೇಚರ್ ಆಫ್ ಸಪ್ಲೈ. ನೇಚರ್ ಆಫ್ ಸಪ್ಲೈ ಇಸ್ ಮಿಕ್ಸ್ಡ್ ಸಪ್ಲೈ. ದೆನ್ GST ಲಯಬಿಲಿಟಿ ಎಷ್ಟು ಅಂತಂದರೆ 1400. ಅಲ್ಲಿಗೆ ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇನ್ವಾಯ್ಸ್ ವ್ಯಾಲ್ಯೂ 5000 ಪ್ಲಸ್ 1400 6400. ಸೊ ಇದೇ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ನೀವು ಇನ್ಯಾವುದಿದೆ? ಸೆಕೆಂಡ್ ಕ್ವಶನನ್ನು ಗಮನಿಸ್ಬೋದು. ಸೆಕೆಂಡ್ ಕ್ವಶನ್ನಲ್ಲಿ GST ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರೆ. GST ಇನ್ಕ್ಲೂಡೆಡ್ ಅಂತ ಕೊಟ್ಟರೆ GSTಯನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದು ಹೇಗೆ ಅಂದರೆ ಲೆಸ್ ಮಾಡಬೇಕು. ಇನ್ಕ್ಲೂಸಿವ್ ಆಫ್ GST ಅಂತ ಕೊಟ್ಟರೆ ನೋಡಿ, ಯಾವಾಗಲೂ GST ಆ್ಯಡೇ ಮಾಡೋದಲ್ಲ. GST ಎಕ್ಸ್ಕ್ಲೂಡೆಡ್ ಅಂತ ಕೊಟ್ಟರೆ ಆ್ಯಡ್ ಮಾಡಬೇಕು, ಇನ್ಕ್ಲೂಡೆಡ್ ಅಂತ ಕೊಟ್ಟರೆ ಲೆಸ್ ಮಾಡಬೇಕು. ಸೊ ಆ ಥರದ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.